ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಸಾಮಾನ್ಯವಾಗಿ ಸ್ವೀಟ್ ತಿನ್ನೋರೆಲ್ಲರೂ ಕೂಡ ಒಬ್ಬಟ್ಟು ಅಂದರೆ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಕೆಲವೊಂದು ಹಬ್ಬಗಳಿಗೆ ಒಬ್ಬಟ್ಟು ಮಾಡಲಿಲ್ಲ ಅಂದರೆ ಹಬ್ಬ ಪೂರ್ತಿನೇ ಆಗಲ್ಲ ಅಲ್ವಾ. ಖಂಡಿತ ಈ ವಿಧಾನನ ಫಾಲೋ ಮಾಡಿ ತೆಳುವಾದ ಮತ್ತು ಸಾಫ್ಟ್ ಆದ ಒಬ್ಬಟ್ಟನ್ನ ಮಾಡ್ಕೋಬೋದು. ಮೊದಲು ನಾವು ಈ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಮೈದಾನ ನಾದ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1 ಕಪ್ ಅಳತೆಯಿಂದ. ಎಲ್ಲ ಪದಾರ್ಥನೂ ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ಸೇರಿಸೋದ್ರಿಂದ ನಾವು ಮಾಡುವಂಥ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಹೂರಣ ಮಿಗದಾಗ್ಬೋದು, ಮೈದಾ ಮಿಗದಾಗ್ಬೋದು, ಯಾವುದು ಕೂಡ ಆಗಲ್ಲ. ಅಲ್ಲಿಗಲ್ಲಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ 1 ಕಪ್ ಅಳತೆಯಿಂದ 3 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ. ನಾನಿಲ್ಲಿ ಬರೀ ಮೈದಾ ಹಿಟ್ಟು ಮಾತ್ರ ಉಪಯೋಗಿಸಿರೋದು. ಬೇಕಾದರೆ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಕಪ್ ಆಗೋಷ್ಟು ಮೈದಕ್ಕೆ 1 ಚಿಟಕಿ ಆಗೋಷ್ಟು ಉಪ್ಪು ಹಾಗೆ 1-2 ಚಿಟಕಿ ಆಗೋಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮೈದಾನ ಈ ರೀತಿ ನಾವು ನಾದ್ಕೋಬೇಕು. ನಾದಬೇಕಾದ್ರೆ ಮಧ್ಯ ಮಧ್ಯ ಸ್ವಲ್ಪ ಎಣ್ಣೆ ಹಾಕೋತಾ ಚೆನ್ನಾಗಿ ನಾವು ನಾದ್ಕೋಬೇಕು. ಮೈದಾನ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ನಾವು ಮಾಡುವಂಥ ಒಬ್ಬಟ್ಟು ಅಷ್ಟೇ ಸಾಫ್ಟಾಗಿ ಬರುತ್ತೆ ಮತ್ತು ಎಲ್ಲೂ ಕೂಡ ಒಬ್ಬಟ್ಟು ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಅಡುಗೆ ಮನೆ ಶೆಲ್ಫ್ ಕೌಂಟ್ರ್ ಮೇಲೆ ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನೋಡಿ ನಾನು ಯಾವ ರೀತಿ ಹಸ್ತ ಕೊಟ್ಟು ಮೈದಾನ ನಾದ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ನಾದ್ಕೊಳ್ಳಿ. ಒಬ್ಬಟ್ಟು ಸಾಫ್ಟಾಗಿ ಬರಬೇಕು ಮತ್ತು ತೆಳುವಾಗಿ ನಾವು ಒಬ್ಬಟ್ಟನ್ನ ತಟ್ಕೋಬೇಕು. ಎಲ್ಲೂ ಕಟ್ಟಾಗಬಾರ್ದು. ತುಂಬ ಚೆನ್ನಾಗಿ ಒಬ್ಬಟ್ಟು ಬರಬೇಕಂದ್ರೆ ಮೇನು ನಾವು ಮೈದಾನ ಚೆನ್ನಾಗಿ ನಾದ್ಕೋಬೇಕು. ಮೈದಾನ ಚೆನ್ನಾಗಿ ನಾದ್ಕೋತು ಅಂದರೆ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ, ನಾನು ಈ ರೀತಿ ಮಧ್ಯ ಮಧ್ಯ ಸ್ವಲ್ಪ ಎಣ್ಣೆ ಹಾಕೋತಾ ಅಡುಗೆ ಮನೆ ಶೆಲ್ಫ್ ಕೌಂಟ್ರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹಸ್ತ ಕೊಟ್ಟು ಮೈದಾನ ಈ ರೀತಿ ನಾನು ನಾದ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿ ನಾವು ಮೈದಾನ ನಾದ್ಕೋಬೇಕು. ನೋಡಿ, ಎಷ್ಟು ಬೆಣ್ಣೆ ಥರ ಮೃದುವಾಗಿ ಅಷ್ಟೇ ಸಾಫ್ಟಾಗಿ ಮೈದಾ ಹೂರಣ ರೆಡಿ ಆಯಿತು. ನೋಡಿ, ಈ ರೀತಿ ನಾವು ರೆಡಿ ಮಾಡ್ಕೋಬೇಕು ಮೈದಾನ. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿ ಟೈಮ್ ಇತ್ತು ಅಂದರೆ 1-2 ಅವರ್ ಮುಚ್ಚಿ ಬಿಟ್ಬಿಡಿ. ಟೈಮ್ ಇಲ್ಲ ಅಂದರೆ ಮಿನಿಮಮ್ಮು ನಾವು 1 ಅವರ್ ಆದರೂ ಮೈದಾನ ಸೆಟ್ ಆಗೋದಕ್ಕೆ ಬಿಡಬೇಕು. ಇವಾಗ ಮೈದಾ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಇಡೋಣ. ಅಂದರೆ ಜಾಸ್ತಿ ಎಣ್ಣೆ ಹಾಕಬಾರ್ದು. ಜಾಸ್ತಿ ಎಣ್ಣೆ ಹಾಕ್ತು ಅಂದರೆ ಮೈದಾ ಚೆನ್ನಾಗಿ ಉಬ್ಬಿ ಹರಡ್ಕೊಳ್ಳಲ್ಲ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಮೈದಾ ಹಿಟ್ಟು ಮೇಲ್ಗಡೆ ಒಣಗಬಾರ್ದು ಅಂತ ಅಷ್ಟೇ. ಇವಾಗ ಒಂದು ಪಾತ್ರೆ ಮುಚ್ಚಿ ಮೈದಾನ ಹಾಗೆ ಒಂದು ಸೈಡಲ್ಲಿಟ್ಟು ಬೇಳೆ ಬೇಯಿಸ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಹೂರಣ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಮೈದಾನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಮೈದಾ ಹಿಟ್ಟಿಗೆ 2 ಕಪ್ ಆಗೋಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಆಗುತ್ತೆ. 3 ಕಪ್ ಆಗೋಷ್ಟು ಮೈದಾ ಹಿಟ್ಟು ನಾದ್ಕೊಂಡ್ರೆ 2 ಕಪ್ ಆಗೋಷ್ಟು ತೊಗರಿಬೇಳೆನ ಉಪಯೋಗಿಸ್ಕೊಳ್ಳಿ. ತೊಗರಿಬೇಳೆ ಅಥವಾ ಕಡಲೆಬೇಳೆ ಯಾವ್ದು ಬೇಕಾದರೂ ನೀವು ಹಾಕ್ಬೋದು. ನಾನಿಲ್ಲಿ ಬರೀ ತೊಗರಿಬೇಳೆನ ಹಾಕಿದ್ದೀನಿ 2 ಕಪ್ ಆಗೋಷ್ಟು. ಇದನ್ನು 1-2 ಬಾರಿ ಚೆನ್ನಾಗಿ ತೊಳ್ಕೊಂಡು ಬಂದು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಮತ್ತು ಬೇಳೆ ಸಾಫ್ಟಾಗಿ ಬೇಯೋದಕ್ಕೆ 1 ಸ್ಪೂನು ಅಡುಗೆ ಎಣ್ಣೆ 1-2 ಚಿಟಕಿ ಆಗುವಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಚೆನ್ನಾಗಿ ಮಧ್ಯ ಮಧ್ಯ ತಿರ್ಗಿಸ್ಕೊತಾ ಬೇಳೆನ ಸಾಫ್ಟಾಗಿ ಬೇಯಿಸ್ಕೋಬೇಕು. ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಅದೇ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಕೂಡ ಮಧ್ಯ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈ ರೀತಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಒಂದು ಬೇಳೆನ ತೆಗೆದು ತೋರಿಸ್ತೀನಿ ನೋಡಿ. ಬೇಳೆ ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು ಮತ್ತು ಬೇಳೆ ನಮಗೆ ಮಧ್ಯದಲ್ಲಿ ಗಟ್ಟಿಯಾಗಿ ಸಿಗಬಾರ್ದು. ಇವಾಗ ನಾವು ಬೇಯಿಸ್ಕೊಂಡಂಥ ಬೇಳೆನ ಸೋದಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಓಲಿರೋ ಪಾತ್ರೆಗೆ ಸೇರಿಸಿ ನೀರು ಸಪ್ರೇಟು ಮತ್ತು ಬೇಳೆ ಸಪ್ರೇಟನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ನೀರು ಸ್ವಲ್ಪನೂ ಇಲ್ಲದೇ ಇರೋ ಹಾಗೆ ಸೋದಿಸ್ಕೊಂಡು ಅಲ್ಲಿ ಉಳಿದಿರುವಂಥ ನೀರು ಅಂದರೆ ಬೇಳೆ ಬೇಯಿಸಿದಂಥ ನೀರಲ್ಲಿ ಒಬ್ಬಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅದನ್ನು ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೆ ನಾವು ಬೇಯಿಸಿ ನೀರನ್ನೆಲ್ಲ ಸೋದಿಸ್ಕೊಂಡಂಥ ಬೇಳೆನ ಅದೇ ಪಾತ್ರೆಗೆ ಹಾಕೋಣ. ಬೇಳೆ ಬೇಯಿಸ್ಕೊಂಡು ನೋಡಿ ಅದೇ ಪಾತ್ರೆಗೆ ಹಾಕಿ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಬಂದು 1.5 ಕಪ್ಪು ಬೆಲ್ಲ. ಬೇಳೆ ಮೈದಾ ಯಾವ ಕಪ್ಪಲ್ಲಿ ತೊಗೊಂಡ್ವಿ ಅದೇ ಕಪ್ಪಲ್ಲಿ 2 ಕಪ್ ಆಗೋವಷ್ಟು ಬೇಳೆಗೆ 1.5 ಕಪ್ ಆಗೋವಷ್ಟು ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಬೇಕಾದರೆ ನೀವು ಸಮ ಹಾಕ್ಬೋದು. ನಾನಿಲ್ಲಿ 1.5 ಕಪ್ ಆಗೋವಷ್ಟು ಬೆಲ್ಲ ಹಾಕಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ 1 ಕಪ್ ಹಾಕೊಂಡ್ರೆ ಸಾಕು. ಇವಾಗ ಈ 3 ಪದಾರ್ಥನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಬೇಯಬೇಕಾದ್ರೆ 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕಿದ್ದೀನಿ ಘಮಕ್ಕೋಸ್ಕರ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ 1-2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಬೇಯಿಸಿ ಮಾಡೋದ್ರಿಂದ ನಾವು ಮಾಡುವಂಥ ಒಬ್ಬಟ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ಹೂರಣನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇಷ್ಟೇ, ಇದು ಫೈನಲಿ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳೋಣ.
ಇವಾಗ ಬಿಸಿ ಆರಿದ್ಮೇಲೆ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ನೀರೆಲ್ಲ ಏನೂ ಹಾಕ್ಬಾರ್ದು, ಗಟ್ಟಿಯಾಗಿ ನಾವು ಹೂರಣನ ರೆಡಿ ಮಾಡ್ಕೋಬೇಕು. ಮತ್ತು ಹೂರಣ ಸಾಫ್ಟಾಗಿರಬೇಕು, ಬೇಳೆ ಥರ ನಾವು ಗ್ರೈಂಡ್ ಮಾಡ್ಕೋಬಾರ್ದು. ಸ್ವಲ್ಪ ಸಾಫ್ಟಾಗಿ ಆಫು ಮಾಡ್ಕೋತಾ ನಿಧಾನವಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದೇ ರೀತಿ ಉಳಿದ ಹೂರಣನೂ ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಫು ಮಾಡ್ಕೋತಾ ನಿಧಾನವಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬೇಳೆ ಥರ ಇರಬಾರ್ದು. ಹೂರಣ ಎಷ್ಟು ಸಾಫ್ಟಾಗಿರುತ್ತೋ ನಾವು ಮಾಡುವಂಥ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ಹೂರಣ ರೆಡಿ ಆಯಿತು. ಇದನ್ನು ಹಾಗೆ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟು ಆವಾಗಲೇ ನಾವು ನಾದಿ ಇಟ್ಟಂಥ ಮೈದಾ ನೋಡೋಣ. ಮೈದಾನೂ ಕೂಡ 1 ಅವರ್ ಆಯಿತು. ನಾನು ಕೂಡ ಬೇಳೆ ಬೇಯಿಸ್ಕೊಂಡು ಹೂರಣ ರೆಡಿ ಮಾಡ್ಕೊಳ್ಳೋ ತನಕ ಒಂದು ಪಾತ್ರೆನ ಮುಚ್ಚಿ ಬಿಟ್ಟಿದ್ದೆ. ನೋಡಿ, ಮೇಲ್ಗಡೆ ನಾವು ಎಣ್ಣೆ ಹಾಕಿಲ್ಲ, ಚೆನ್ನಾಗಿ ಸೆಟ್ ಆಗಿದೆ ಮತ್ತು ಚೆನ್ನಾಗಿ ಉಬ್ಬಿ ಹಳ್ಕೊಂಡಿದೆ. ಮೇಲ್ಗಡೆ ಜಾಸ್ತಿ ಎಣ್ಣೆ ಹಾಕಬಾರ್ದು. ಜಾಸ್ತಿ ಎಣ್ಣೆ ಹಾಕ್ತು ಅಂದರೆ ಮೈದಾ ಚೆನ್ನಾಗಿ ಉಬ್ಬಿ ಹಳ್ಕೊಳ್ಳಲ್ಲ. ಇವಾಗ ಒಬ್ಬಟ್ಟನ್ನು ತಟ್ಕೊಂಡು ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಹಚ್ಚಿ ಇವಾಗ ನಾವು ಸ್ವಲ್ಪ ಮೈದಾ ಹೂರಣನ ತಗೊಂಡು ಕೈನಲ್ಲಿ ಈ ರೀತಿ ಫಸ್ಟು ನಾವು ಸ್ವಲ್ಪ ತಟ್ಕೋಬೇಕು. ಈ ರೀತಿ ತಟ್ಕೊಂಡು ಆಮೇಲೆ ನಾವು ಒಂದು ಹೂರಣ ಉಂಡೆನ ಇಟ್ಟು ಸುತ್ತ ನಾವು ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸುತ್ತ ಪ್ಯಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರುತ್ತೆ ನೋಡಿ, ಈ ರೀತಿ ಎಕ್ಸ್ಟ್ರಾನ ತೆಗೆದುಬಿಡಿ. ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಬ್ಬಟ್ಟನ್ನು ತಟ್ಕೊಳ್ಳೋಣ. ಒಬ್ಬಟ್ಟನ್ನು ಎಷ್ಟು ತೆಳುವಾಗಿ ಬೇಕಾದರೂ ತಟ್ಕೋಬೋದು, ಅಥವಾ ಲಟ್ಟಣಿಗೆಯಿಂದನೂ ಕೂಡ ನೀವು ಲಟ್ಟಿಸ್ಕೋಬೋದು. ಸ್ವಲ್ಪನೂ ಕೂಡ ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಮೈದಾ ಹಿಟ್ಟನ್ನು ತುಂಬ ಸಾಫ್ಟಾಗಿ ನಾದ್ಕೊಂಡಿರ್ತೀವಿ ನೋಡಿ. ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಬೇಗ ನಾವು ಕೈನಲ್ಲೇ ತಟ್ಬಿಡ್ಬೋದು ನೋಡಿ. 1 ನಿಮಿಷ ಟೈಮು ಕೂಡ ತಗೊಳ್ಳಲ್ಲ. ಒಂದು 10-20 ಸೆಕೆಂಡಲ್ಲಿ ಕೈನಲ್ಲೇ ನಾವು ಒಬ್ಬಟ್ಟನ್ನು ತಟ್ಬಿಡ್ಬೋದು. ಇನ್ನೂ ನೀವು ಬೇಕಂದರೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ರೀತಿ ನಾನು ಒಬ್ಬಟ್ಟನ್ನು ತಟ್ಕೊಂಡು ಒಂದು ಒಬ್ಬಟ್ಟನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಒಬ್ಬಟ್ಟನ್ನು ಹಿಂಭಾಗನೂ ಕೂಡ ಸ್ವಲ್ಪನೂ ಕಿತ್ತೋಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಮೈದಾನ ನಾವು ಚೆನ್ನಾಗಿ ನಾದ್ಕೋಬೇಕು. ಇವಾಗ ನಾವು ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಳ್ಳೋದಕ್ಕೆ ನಾನು ಹೆಂಚನ್ನು ಹದವಾಗಿ ಕಾಯ್ದಕ್ಕಿಟ್ಟಿದ್ದೆ. ಕಾದಿರುವಂಥ ಹೆಂಚಿಗೆ ಒಂದೊಂದೇ ಒಬ್ಬಟ್ಟನ್ನು ಹಾಕಿ ಹದವಾಗಿ ಉರಿ ಇಟ್ಕೊಂಡು ಬೇಯಿಸಿ ತೆಗೆಯೋಣ. ಒಬ್ಬಟ್ಟು ಬೇಯಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸುತ್ತ ಹಚ್ಕೊಂಡು ಚೆನ್ನಾಗಿ ನಾವು ಒಬ್ಬಟ್ಟನ್ನು ಹದವಾಗಿ ಬೇಯಿಸ್ಕೋಬೇಕು. ಆ ಕಡೆ ಈ ಕಡೆ ಜಾಸ್ತಿ ಉಲ್ಟಾ ಮಾಡಿ ಒಬ್ಬಟ್ಟನ್ನು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಒರಟಾಗ್ಬಿಡುತ್ತೆ. ಜಾಸ್ತಿ ಆ ಕಡೆ ಈ ಕಡೆ ತಿರುಗಿಸಿ ಉಲ್ಟಾ ಮಾಡಿ ಒಬ್ಬಟ್ಟನ್ನು ಬೇಯಿಸ್ಕೋಬಾರ್ದು. ನೋಡಿ, ಈ ರೀತಿ ನಾನು ಕೂಡ ಸ್ವಲ್ಪ ತುಪ್ಪ ಹಚ್ಕೊಂಡು ಒಬ್ಬಟ್ಟನ್ನು ಬೇಯಿಸ್ಕೊಂಡಿದ್ದೀನಿ. ಒಬ್ಬಟ್ಟು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಹರಳ್ಕೋತಾ ಇದೆ ಅಂದರೆ, ಪ್ರತಿಯೊಂದು ಒಬ್ಬಟ್ಟು ಕೂಡ ಇದೇ ರೀತಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಇವಾಗ ನೋಡಿ, ಇಷ್ಟೇ ಇದು. ಇವಾಗ ಒಂದು ಒಬ್ಬಟ್ಟಂತೂ ಸಖತ್ತಾಗಿ ರೆಡಿ ಆಯಿತು. ಇದನ್ನು ತೆಗೆದು ನಾವು ಹಾಗೆ ಒಂದು ಪಾತ್ರೆಗೆ ಸೇರಿಸಿ ಉಳಿದ ಒಬ್ಬಟ್ಟುಗಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ. ಬೇಯಬೇಕಾದ್ರೆ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ಹದವಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೀವು ಕಡಲೆಬೇಳೆ ಹಾಕ್ತೀರಾ ಅಥವಾ ತೊಗರಿಬೇಳೆ ಹಾಕ್ತೀರಾ, ಯಾವ್ದು ಹಾಕಿದ್ರೂ ಪರವಾಗಿಲ್ಲ. ಈ ವಿಧಾನನ ಫಾಲೋ ಮಾಡಿ ಪರ್ಫೆಕ್ಟ್ ಆದ ಒಬ್ಬಟ್ಟನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೋಡಿ, ಫೈನಲಿ ಇಷ್ಟೇ ಇದು. ಎಲ್ಲ ಒಬ್ಬಟ್ಟುಗಳನ್ನು ಕೂಡ ಸೇಮು ಒಂದು ವಿಧಾನದಲ್ಲಿ ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ. ಸಾಮಾನ್ಯವಾಗಿ ಸ್ವೀಟ್ ತಿನ್ನೋರೆಲ್ಲರೂ ಕೂಡ ಒಬ್ಬಟ್ಟನ್ನು ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಕೆಲವೊಂದು ಹಬ್ಬಗಳಿಗೆ ಒಬ್ಬಟ್ಟು ಮಾಡಲಿಲ್ಲ ಅಂತ ಅಂದರೆ ಹಬ್ಬ ಪೂರ್ತಿನೇ ಆಗಲ್ಲ ಅಲ್ವಾ? ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಬೇಳೆ ಒಬ್ಬಟ್ಟು ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.